ಪ್ರತಿಪಾದಿಸುವ ತತ್ವಗಳ ಸದಾಶಿವನ ಅಕ್ಷರಶಃ ಅಳವಡಿಸಿಕೊಂಡಾಗ ಮಾತ್ರ ದೇಶದ ಏಕತೆಯ ಸಂರಕ್ಷಣೆ ಸಾಧ್ಯ ಆಗುತ್ತೆ. ನಮ್ಮ ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ನಿರ್ದಿಷ್ಟ ಸಮುದಾಯಗಳನ್ನು ಅತಿಯಾಗಿ ಓಲೈಸೋದು ಸಂವಿಧಾನದ ಸಮಾನತೆ ಮತ್ತು ಏಕತೆಯ ಮೌಲ್ಯಗಳಿಗೆ ವಿರುದ್ಧವಾಗಿದೆ. ಕೇವಲ ವೋಟ್ ಪಡೆಯಬೇಕು ಎಂದು ಆರ್ಥಿಕತೆಗೆ ಮಾರಕವಾಗಿರುವ ಸುಳ್ಳು ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದು ಈಗ ಜನರಿಗೆ ವಂಚಿಸ್ತಾ ಇರುವಂತಹ ಈ ಸರ್ಕಾರ ಪಕ್ಷದ ನಡೆ ಸಂವಿಧಾನಕ್ಕೆ ವಿರುದ್ಧವಾಗಿಲ್ಲವೇ? ಅಧಿಕಾರದ ದುರುಪಯೋಗ ಮತ್ತು ಇವರ ಅಧಿಕಾರದ ಮದ ವಾಸ್ತವದಲ್ಲಿ ಸಂವಿಧಾನದ ಮೌಲ್ಯಗಳನ್ನು ಗಾಳಿಗೆ ತೋರುತ್ತೆ. ರೈತರು, ಸರ್ಕಾರಿ ಅಧಿಕಾರಿಗಳು, ಕಾಂಟ್ರಾಕ್ಟ್ಗಳ ಸರಣಿ ಆತ್ಮಹತ್ಯೆಗಳು, ಮಿತಿಮೀರಿದ ಭ್ರಷ್ಟಾಚಾರ ಹಗರಣಗಳು, ಕಾಂಗ್ರೆಸ್ ಕಾರ್ಯವೈಖರಿಗೆ ಕನ್ನಡಿ ಆಗಿದೆ. ನಮ್ಮ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ಅಂಬೇಡ್ಕರ್ ಅವರ ಬಗ್ಗೆ, ಅವರ ಸಾಧನೆಗಳಿಗೆ ಗೌರವ ನೀಡುವಂತ ಕೆಲಸ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನಮಾನ ರದ್ದು ಮಾಡಿ ತ್ರಿವಳಿ ತಲಾಖ್ ನಿಷೇಧ ಮೊದಲಾದ ಕ್ರಮಗಳನ್ನು ಕೈಗೊಂಡು ಸಂವಿಧಾನ ಮತ್ತು ಸಮಾನತೆಗೆ ಮೋದಿಜಿ ಗೌರವ ನೀಡಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ ಬಂಧುಗಳೇ. ಪ್ರತಿ ವರ್ಷ ಸಂವಿಧಾನ ದಿನ ಆಚರಣೆ ಮಾಡುವ ನಿರ್ಧಾರವನ್ನು ಮಾಡಿದ್ದೆ ಪ್ರಧಾನಿ ನರೇಂದ್ರ ಮೋದಿಜಿಯವರು. 2015ರಿಂದಲೇ ಈ ದಿನದ ಆಚರಣೆ ಮಾಡಲಾಗ್ತಾ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತಿಹಾಸವನ್ನ, ಅವರ ಶ್ರೇಷ್ಠತೆಯನ್ನ ಸದಾ ಸ್ಮರಿಸುವಂತೆ ಮಾಡುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಪಂಚತೀರ್ಥ ಯೋಜನೆ ಜಾರಿ ಮಾಡಿದರು. ಯೋಜನೆಯಡಿ ಅಂಬೇಡ್ಕರ್ ಅವರ ಬದುಕಿನ ಪ್ರಮುಖವಾದ 5 ಸಂಸ್ಥೆಗಳನ್ನು ಅಭಿವೃದ್ಧಿ ಮಾಡಲಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಅವರನ್ನ ನಿರಂತರವಾಗಿ ಅವಮಾನಿಸಿದ ಕಾಂಗ್ರೆಸ್ ಇವತ್ತು ಅಂಬೇಡ್ಕರ್ ಅವರ ಸಾಕ್ಷಿ ರೂಪವಾಗಿರುವ ಸಂವಿಧಾನವನ್ನು ಕೂಡ ಅವಮಾನ ಮಾಡ್ತಾ ಇದೆ. ಇದರ ಸುಳ್ಳು ಭರವಸೆಗಳ ಮುಂದುವರೆದ ಅಧ್ಯಾಯವೇ ಬಸ್ ದರ, ಇತರೆ ವಿದ್ಯುತ್ ದರ ಏರಿಕೆ ಮಾಡ್ತಿರುವಂತಹದ್ದು. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಗ್ಯಾರಂಟಿ ನೀಡಿ ಈಗ ವೆಚ್ಚವನ್ನು ಭರಿಸೋದಕ್ಕೋಸ್ಕರ ಬೆಲೆ ಏರಿಕೆ ಮಾಡ್ತಾ ಇರುವಂತ ಈ ಕಾಂಗ್ರೆಸ್ ಪಕ್ಷ, ಈ ಪಕ್ಷಕ್ಕೆ ಜನ ನಿಂತಲ್ಲಿ ಕುಂತಲ್ಲಿ ಚಿಮಾರಿ ಆಗ್ತಾ ಇದ್ದಾರೆ. ಅಧಿಕಾರದ ಮದ ದರ್ಪದಿಂದ ಮೆರೆಯುತ್ತಿರುವ ಈ ಕಾಂಗ್ರೆಸ್ ನಾಯಕರಿಗೆ ಕನಿಷ್ಠ ಪ್ರಜ್ಞೆ, ಸಂವೇದನೆ ಯಾವುದೂ ಇಲ್ಲ. ಈ ರಾಜ್ಯ ಸರ್ಕಾರ ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಮಾಡಿದ್ದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರಲು ಸಾಧ್ಯ ಇಲ್ಲ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ, ಪ್ರತಿಭಟಿಸುವ ಹಕ್ಕನ್ನ ನಮ್ಮ ಸಂವಿಧಾನವೇ ನಮಗೆ ಕೊಟ್ಟಿದೆ. ಬಂಧುಗಳೇ, ಸಂವಿಧಾನದ ಮೌಲ್ಯಗಳ ಸಂರಕ್ಷಣೆಗೆ ನಾವು ಧ್ವನಿ ಎತ್ತಬೇಕಾಗಿದೆ. ನಮ್ಮ ಸಂವಿಧಾನಕ್ಕೆ ಎದುರಾಗಿರುವ ಸವಾಲುಗಳನ್ನು ಮೆಟ್ಟಿ ನಿಂತು
ನಾವು ಸಂವಿಧಾನಿಕ ಮೌಲ್ಯಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕಾಗಿದೆ. ನಮ್ಮ ಸಂವಿಧಾನವೇ ನಮ್ಮ ಧರ್ಮ. ನಮ್ಮ ಪ್ರಜಾಪ್ರಭುತ್ವದ ಮೂಲ ಸಿದ್ಧಾಂತಗಳನ್ನು ರಕ್ಷಿಸುವಂತ ಹೊಣೆಯನ್ನ ಪ್ರತಿಯೊಬ್ಬ ಪ್ರಜೆ ಹೊರಲೇಬೇಕಾಗಿದೆ. ಮುಖ್ಯವಾಗಿ ನಮ್ಮ ಯುವ ಜನತೆ ಸಂವಿಧಾನದ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು ಸಶಕ್ತ ರಾಷ್ಟ್ರ ನಿರ್ಮಾಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯೋಣ. ಅದರ ದುರ್ಬಳಕೆಯ ಪ್ರಯತ್ನಗಳನ್ನು ಎಲ್ಲ ಸ್ತರಗಳಲ್ಲಿ ವಿರೋಧಿಸೋಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿರುವಂತ ಸಂವಿಧಾನದ ಸಂರಕ್ಷಣೆಯಿಂದ ಮಾತ್ರ ಭಾರತವನ್ನ ಒಂದು ಪ್ರಬಲ ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿಸೋದಕ್ಕೆ ಸಾಧ್ಯ ಇದೆ. ನಮ್ಮ ಸಂವಿಧಾನದ ಕರ್ತವ್ಯಗಳ ಪಾಲನೆ, ಸಂವಿಧಾನಗಳ ರಕ್ಷಣೆ, ಸಂವಿಧಾನದ ದುರ್ಬಳಕೆಯನ್ನು ತಡೆಯುವ ಮೂಲಕ ಪ್ರತಿಪಾದಿಸುವ ತತ್ವಗಳ ಸದಾಶಿವನ ಅಕ್ಷರಶಃ ಅಳವಡಿಸಿಕೊಂಡಾಗ ಮಾತ್ರ ದೇಶದ ಏಕತೆಯ ಸಂರಕ್ಷಣೆ ಸಾಧ್ಯ ಆಗುತ್ತೆ. ನಮ್ಮ ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ನಿರ್ದಿಷ್ಟ ಸಮುದಾಯಗಳನ್ನು ಅತಿಯಾಗಿ ಓಲೈಸೋದು ಸಂವಿಧಾನದ ಸಮಾನತೆ ಮತ್ತು ಏಕತೆಯ ಮೌಲ್ಯಗಳಿಗೆ ವಿರುದ್ಧವಾಗಿದೆ. ಕೇವಲ ವೋಟ್ ಪಡೆಯಬೇಕೆಂದು ಆರ್ಥಿಕತೆಗೆ ಮಾರಕವಾಗಿರುವ ಸುಳ್ಳು ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದು ಈಗ ಜನರಿಗೆ ವಂಚಿಸ್ತಾ ಇರುವಂತ ಈ ಸರ್ಕಾರ ಪಕ್ಷದ ನಡೆ ಸಂವಿಧಾನಕ್ಕೆ ವಿರುದ್ಧವಾಗಿಲ್ಲವೇ? ಅಧಿಕಾರದ ದುರುಪಯೋಗ ಮತ್ತು ಇವರ ಅಧಿಕಾರದ ಮದ ವಾಸ್ತವದಲ್ಲಿ ಸಂವಿಧಾನದ ಮೌಲ್ಯಗಳನ್ನು ಗಾಳಿಗೆ ತೋರುತ್ತೆ. ರೈತರು, ಸರ್ಕಾರಿ ಅಧಿಕಾರಿಗಳು, ಕಾಂಟ್ರಾಕ್ಟ್ಗಳ ಸರಣಿ ಆತ್ಮಹತ್ಯೆಗಳು, ಮಿತಿಮೀರಿದ ಭ್ರಷ್ಟಾಚಾರ ಹಗರಣಗಳು,